2019 ಲೋಕಸಭೆ ಚುನಾವಣೆಗೆ ಬೀದರ್ನಿಂದ ಕಾಂಗ್ರೆಸ್ ರಣಕಹಳೆ ಮೊಳಗಿಸಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನೆಹರು ಮೈದಾನಕ್ಕೆ ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ. ರಾಹುಲ್ ಗಾಂಧಿಗೆ ಈ ಸಿದ್ಧವಾಗಿದೆ ಒಂದು ಅಪರೂಪದ ಉಡುಗೊರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಉಸ್ತುವಾರಿ ವೇಣುಗೋಪಾಲ್, ದಿನೇಶ್ ಗುಂಡೂರಾವ್, ಡಿಸಿಎಂ ಪರಮೇಶ್ವರ್ ಸೇರಿದಂತೆ ಇಲ್ಲಿ ಭಾಗಿಯಾಗಲಿದ್ದಾರೆ ಹಲವಾರು ಕಾಂಗ್ರೆಸ್ನ ಮುಖಂಡರು. ಜನಧ್ವನಿ ಕಾರ್ಯಕ್ರಮ ವೇದಿಕೆಯಲ್ಲೆಲ್ಲ ಸಂಪೂರ್ಣ ರಾಹುಲ್ಮಯ ಆಗಿದೆ. ಗಮನಿಸಬಹುದು, ಬೀದರ್ನಲ್ಲಿ ರಾಗ ಇವತ್ತು ರಣಕಹಳೆಯನ್ನ ಕೂಡ ಮೊಳಗಿಸಲಿದ್ದಾರೆ. ಜನಧ್ವನಿ ಕಾರ್ಯಕ್ರಮದ ಅಂದ್ರೆ ಈ ಒಂದು ಸಮಾವೇಶವನ್ನು ಕೂಡ ನಡೆಸಲಿದ್ದಾರೆ. 2019 ಲೋಕಸಭೆ ಚುನಾವಣೆಗೆ ಬೀದರ್ನಿಂದನೇ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನೆಹರು ಮೈದಾನಕ್ಕೆ ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ. ರಾಹುಲ್ ಗಾಂಧಿಗೆ ಸಿದ್ಧವಾಗಿದೆ ಒಂದು ಸ್ಪೆಷಲ್ ಗಿಫ್ಟ್ ಅಂತಾನೆ ಹೇಳಬೇಕು. ಅದರಲ್ಲೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಉಸ್ತುವಾರಿ ವೇಣುಗೋಪಾಲ್ ಅವರು, ದಿನೇಶ್ ಗುಂಡೂರಾವ್, ಡಿಸಿಎಂ ಪರಮೇಶ್ವರ್ ಸೇರಿದಂತೆ ಹಲವರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ನ ಮುಖಂಡರುಗಳು ಕೂಡ ಈ ಒಂದು ವೇದಿಕೆಯಲ್ಲಿ ಇರೋದನ್ನ ನಾವು ಗಮನಿಸಬಹುದು. ಇನ್ನು ಕೆಲವೇ ಹೊತ್ತಿನಲ್ಲಿ ಸಮಾವೇಶ ಆರಂಭ ಆಗಲಿದೆ. ರಾಹುಲ್ ಗಾಂಧಿ ಅವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಒಂದ್ ಕಡೆ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಈಗಾಗಲೇ ಜನರು ಕೂಡ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರಿ ಈಗ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ ಕೆಲವೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಆಗಮಿಸಲಿದ್ದಾರೆ. ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆಗೆ ಬೀದರ್ನಿಂದಲೇ ರಣಕಹಳೆ ಮೊಳಗಲಿದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ಒಂದ್ ಕಡೆ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ಎಷ್ಟು ಹೊತ್ತಿಗೆ ರಾಹುಲ್ ಗಾಂಧಿ ಅವರು ಆಗಮಿಸುವ ಚಾನ್ಸಸ್ ಇದೆ? ಅದರ ಜೊತೆಗೆ ಒಂದು ಸ್ಪೆಷಲ್ ಗಿಫ್ಟ್ ಕೂಡ ರೆಡಿ ಮಾಡಿದಾರಂತೆ, ಯಾವ್ದದು? ನವಿತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಇಲ್ಲಿ ಜನಧ್ವನಿ ಎನ್ನುವಂತಹ ಹೆಸರಿನಲ್ಲಿ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಗೆ ರಣಕಹಳೆಯನ್ನ ಮೊಳಗಿಸಲಿಕ್ಕೆ ಅಣಿಯಾಗಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು, ನನ್ನ ಹಿಂಭಾಗದಲ್ಲಿ ಬೃಹತ್ ವೇದಿಕೆ ಸಿದ್ಧಗೊಂಡಿರುವಂತಹ ಸುಮಾರು 25 ಜನ ಪ್ರಮುಖ ನಾಯಕರು ಕೂರ್ಲಿಕ್ಕೆ ಬೇಕಾದಂತಹ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಎಚ್ ಕೆ ಪಾಟೀಲ್, ಎಂಬಿ ಪಾಟೀಲ್, ಖಾದರ್ ಸೇರಿದಂತೆ, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ಪ್ರಮುಖ ನಾಯಕರು ಇಲ್ಲಿ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಈಗಾಗಲೇ ಹೈದರಾಬಾದ್ನಿಂದ ರಾಹುಲ್ ಗಾಂಧಿ ಅವರು ಹೊರಟಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಬ್ಬರು ಕೂಡ ಅವರನ್ನ ಸ್ವಾಗತ ಮಾಡಿ ಈಗಾಗಲೇ ಕರೆತರ್ತಾ ಇದ್ದಾರೆ. ಇನ್ನು ಕೇವಲ ಅರ್ಧ ಗಂಟೆ ಒಳಗಡೆ ಇಲ್ಲಿಗೆ ಬಂದು ತಲುಪ್ತಾರೆ. ನೀವು ನೋಡ್ತಾ ಇರಬಹುದು, ಸಾವಿರ ಸಂಖ್ಯೆಯಲ್ಲಿ ಈಗಾಗಲೇ ಕಾರ್ಯಕರ್ತರು, ಮುಖಂಡರು ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರ ಆಗಮನಕ್ಕಾಗಿ ಕಾದು ಕುಳಿತಿರುವಂತದ್ದು. ಇನ್ನೂ ಕೂಡ ಇಲ್ಲಿ ಚೇರ್ಗಳು ಬಾಕಿ ಇದೆ. ಸುಮಾರು 25,000 ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸುಮಾರು 15 LCD ವ್ಯವಸ್ಥೆಗಳನ್ನ ಮಾಡಿರುವಂತದ್ದು. ಜೊತೆಗೆ ಮಳೆ ಬಂದರೂ ಕೂಡ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲದಂತೆ ಕಾರ್ಯಕ್ರಮ ನಡೀಬೇಕು ಅನ್ನೋ ಕಾರಣಕ್ಕಾಗಿ ಬೃಹತ್ ಒಂದು ಪೆಂಡಾಲ್ ಅನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಸೊ ಎಲ್ಲ ವ್ಯವಸ್ಥೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಕಾರ್ಯಕ್ರಮ ಜನಧ್ವನಿ ರ್ಯಾಲಿ ಒಂದು ವಿದ್ಯುಕ್ತವಾಗಿ ಚಾಲನೆ ದೊರೆಯಲಿದೆ. ರಾಹುಲ್ ಗಾಂಧಿ ಅವರು ಈಗಾಗಲೇ ಹೊರಟಿರುವ ಹಿನ್ನೆಲೆಯಲ್ಲಿ ಸುಮಾರು 12:10 ಅಷ್ಟೊತ್ತಿಗೆ ಇಲ್ಲಿಗೆ ಆಗಮಿಸ್ತಾರೆ. ಇಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಬೀದರ್ನ ನಗರ ಕಾಂಗ್ರೆಸ್ ಘಟಕದಿಂದ ಅವರಿಗೆ ಒಂದು ವಿಶೇಷವಾದಂತಹ ಗಿಫ್ಟ್ ಅನ್ನು ಕೂಡ ಸಿದ್ಧಪಡಿಸಿ ಇಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಯಾವ ಗಿಫ್ಟ್ ಅನ್ನು ಅವರಿಗೆ ಕೊಡ್ಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗ್ತಾ ಇದೆ. ನಾವು ಕೂಡ ಅದನ್ನ ಸರ್ಚ್ ಮಾಡ್ತಾ ಇದ್ದೀವಿ. ಸೊ ಇವರು ಹೇಳುವ ಪ್ರಕಾರ ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿ ವಿಶೇಷವಾದಂತಹ ಗಿಫ್ಟ್ ಅನ್ನು ಕೊಡುವುದು ಒಂದು ಕಡೆ ಆದ್ರೆ, ಲೋಕಸಭಾ ಚುನಾವಣೆಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ರಣಕಹಳೆಯನ್ನ ಮೊಳಗಿಸಲಿಕ್ಕೆ ಇವತ್ತು ನಡೀತಾ ಇರುವಂತಹ ಜನಧ್ವನಿ ಕಾರ್ಯಕ್ರಮ ಏನಿದೆ, ಈ ಬೃಹತ್ ರ್ಯಾಲಿ, ಇದು ಒಂದು ರೀತಿ ಮುನ್ನಡೆ ಬರೆಯುವಂತದ್ದು. ಸೊ ಲೋಕಸಭಾ ಚುನಾವಣೆಗೆ ಇಲ್ಲಿಂದಲೇ ನಾವು ರಣಕಹಳೆಯನ್ನ ಮೊಳಗಿಸುವುದರ ಜೊತೆಯಲ್ಲಿ ಕಳೆದ ಬಾರಿ ಬಿಜೆಪಿಗೆ ಸಿಕ್ಕಿರ್ತಕ್ಕಂತಹ 15 ಸ್ಥಾನಗಳೇನಿದಾವೆ ಅವುಗಳಿಗಿಂತ ಹೆಚ್ಚು ಸ್ಥಾನವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು. ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗೇನು ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಅಣಿಯಾಗ್ತಾ ಇದ್ದಾರೋ ಅದನ್ನು ತಡೆಯುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಇಲ್ಲಿ ರಣಕಹಳೆಯನ್ನ ಮೊಳಗಿಸಲಿಕ್ಕೆ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಅಣಿಯಾಗಿದೆ. ನವಿತಾ ಜೈನ್, ಈಗಾಗಲೇ ರಮೇಶ್, ರಾಹುಲ್ ಗಾಂಧಿ ಅವರು ಕೆಲವೇ ಹೊತ್ತಿನಲ್ಲಿ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಯಾರ್ಯಾರು ಕಾಂಗ್ರೆಸ್ ಮುಖಂಡರು ಅಲ್ಲಿ ಆಗಮಿಸಿದ್ದಾರೆ, ರಾಹುಲ್ ಗಾಂಧಿ ಅವರ ಜೊತೆ ಯಾರ್ಯಾರು ಬರುವಂತಹ ಚಾನ್ಸಸ್ ಇದೆ? ನವಿತಾ ಜೈನ್, ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಬ್ಬರು ಕೂಡ ಹೈದರಾಬಾದ್ಗೆ ತೆರಳಿರುವಂತದ್ದು. ಅಲ್ಲಿ ಅವರನ್ನ ಸ್ವಾಗತ ಮಾಡಿ ಈಗಾಗಲೇ ಸೋಮನಾಥ್ ಚಟರ್ಜಿ ಅವರು ನಿಧನ ಆಗಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಅವರಿಗೆ ಮೌನಾಚರಣೆಯನ್ನ ಸಲ್ಲಿಸಿ ರಾಹುಲ್ ಗಾಂಧಿ ಅವರನ್ನ ಇಲ್ಲಿಗೆ ಕರೆತರಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಆಗಮಿಸ್ತಾರೆ. ನೀವು ನೋಡ್ತಾ ಇರಬಹುದು ವೇದಿಕೆಯಲ್ಲಿ ಎಚ್ ಕೆ ಪಾಟೀಲ್ ಸೇರಿದಂತೆ, ಎಂಬಿ ಪಾಟೀಲ್, UT ಖಾದರ್, ಹಾಗೆ ಬಾವ ಅವರು,
ಜೊತೆಗೆ ಈಶ್ವರ್ ಖಂಡ್ರೆ ಸೇರಿದಂತೆ ಈ ಭಾಗದ ಪ್ರಮುಖ ನಾಯಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿರುವಂತದ್ದು. ಪ್ರಮುಖ ಸಚಿವರು ಮತ್ತೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಅವರೆಲ್ಲರೂ ಕೂಡ ಇಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಈಗಾಗಲೇ ಇದರ ಎಲ್ಲ ಉಸ್ತುವಾರಿಯನ್ನ ಸ್ವತಃ ದಿನೇಶ್ ಗುಂಡೂರಾವ್ ಅವರೇ ನೋಡಿರುವಂತದ್ದು. ಸೊ ಈ ನೆಲೆಯಲ್ಲಿ ಇನ್ನೇನೆ ಕೆಲವೇ ಕ್ಷಣಗಳಲ್ಲಿ ಬೀದರ್ಗೆ ಆಗಮಿಸುವಂತಹ ರಾಹುಲ್ ಗಾಂಧಿ ಅವರನ್ನ ಬರಮಾಡಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಕೂಡ ಒಂದು ರೀತಿ ಕುತೂಹಲಭರಿತರಾಗಿ ಕಾದು ಕುಳಿತಿದ್ದಾರೆ. ಯಾಕೆಂದ್ರೆ ಲೋಕಸಭಾ ಚುನಾವಣೆಗೆ ಇಲ್ಲಿಂದನೇ ನಾವು ಮುನ್ನಡೆಯನ್ನ ಬರೀಬೇಕು. ರಾಜ್ಯದಲ್ಲಿ ನಾವು ಮತ್ತೆ ಸ್ವಲ್ಪ ಮಟ್ಟಿಗೆ ಅಧಿಕಾರ ಹಿಡಿಲಿಕ್ಕೆ ಸ್ಥಾನಗಳು ಕಡಿಮೆ ಆದ್ರೂ ಕೂಡ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರವನ್ನು ಹಿಡಿಯುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಸ್ಥಾನಗಳನ್ನು ಪಡೆಯುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿರುವಂತದ್ದು. ಆ ಕಾರಣಕ್ಕಾಗಿ ಇಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಅಣಿಯಾಗಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರ್ ಡೀಟೇಲ್ಸ್ಗೆ. ಇನ್ನು ಬೆಂಗಳೂರಿನಿಂದ ಏರ್ ಶೋ ಲಕ್ನೋಗೆ ಶಿಫ್ಟ್ ಆಗಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ. ಕೊನೆಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಈ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಸುಮ್ಮನೆ ಗೊಂದಲವನ್ನ ಸೃಷ್ಟಿ ಮಾಡ್ತಿದ್ದಾರೆ, ಪರಮೇಶ್ವರ್ ಆಗಿರ್ಬೋದು, ಡಿಕೆ ಶಿವಕುಮಾರ್ ಈ ರೀತಿಯಂತಹ ಗೊಂದಲವನ್ನ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಹೇಳಿ ಗದಗದಲ್ಲಿ ವಿಪಕ್ಷ ನಾಯಕ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಲವು ದಿನಗಳಿಂದಲೂ ಕೂಡ ಅದೇ ಕನ್ಫ್ಯೂಷನ್ ಇತ್ತು, ಅದರಲ್ಲೂ ಕೂಡ ಅದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಹೊರ ಬೀಳ್ತಾ ಇತ್ತು. ಏರ್ ಶೋ ಲಕ್ನೋಗೆ ಶಿಫ್ಟ್ ಆಗತ್ತೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಭಾರಿ ಅನ್ಯಾಯ ಆಗತ್ತೆ ಈ ಹಿನ್ನೆಲೆಯಲ್ಲಿ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಒಂದು ರೀತಿಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಏರ್ ಶೋ ಲಕ್ನೋಗೆ ಶಿಫ್ಟ್ ಆಗೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅದರಲ್ಲೂ ಅವರು ಹೇಳಿರುವಂತದ್ದು ಕಾಂಗ್ರೆಸ್ ನಾಯಕರು ಸುಮ್ಮನೆ ಇದರ ಬಗ್ಗೆ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ, ಅದರಲ್ಲೂ ಕೂಡ ಪರಮೇಶ್ವರ್, ಡಿಕೆ ಶಿವಕುಮಾರ್ ಇಂತಹ ಒಂದು ಗೊಂದಲವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರಿನಿಂದ ಏರ್ ಶೋ ಲಕ್ನೋಗೆ ಶಿಫ್ಟ್ ಆಗಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಂಡಿ ಸಾಹೇಬ್, ಜಿಲ್ಲೆಗೆ ಬಂದಿದೆ 263 ಕೋಟಿ. ಒಟ್ಟಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಏರ್ ಶೋ ಲಕ್ನೋಗೆ ಶಿಫ್ಟ್ ಆಗಲ್ಲ ಅಂತ ಹೇಳಿ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು, ಸಾಕಷ್ಟು ಸಂಶಯಗಳಿತ್ತು. ಯಾಕಂದ್ರೆ ಅಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇತ್ತು. ಹಲವು ವರ್ಷಗಳಿಂದಲೂ ಕೂಡ ಬೆಂಗಳೂರಲ್ಲೇ ಏರ್ ಶೋ ನಡೆಸಲಾಗ್ತಾ ಇತ್ತು. ಆದ್ರೆ ಸಡನ್ ಆಗಿ ಈ ರೀತಿಯಾಗಿ ಲಕ್ನೋಗೆ ಶಿಫ್ಟ್ ಮಾಡೋದು ಎಷ್ಟು ಸರಿ ಅಂತ ಒಂದು ಪ್ರಶ್ನೆಯಾದ್ರೆ, ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದ್ದಾರೆ, ಕರ್ನಾಟಕದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ನ್ಯೂಸ್ 18 ಕನ್ನಡ ಕೂಡ ಇದರ ಬಗ್ಗೆ ಸಾಕಷ್ಟು ಬಾರಿ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿತ್ತು, ವರದಿಯನ್ನ ಪ್ರಸಾರ ಮಾಡಿತ್ತು. ಆದ್ರೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪ ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಶಿಫ್ಟ್ ಆಗಲ್ಲ, ಇದು ಕಾಂಗ್ರೆಸ್ನವರು ಈ ರೀತಿಯಾಗಿ ಸುಮ್ಮನೆ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ, ಡಿಕೆ ಶಿವಕುಮಾರ್, ಡಿಸಿಎಂ ಪರಮೇಶ್ವರ್ ಅವರು ಇಂತಹ ಗೊಂದಲವನ್ನ ಸೃಷ್ಟಿ ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಶಿಫ್ಟ್ ಆಗಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಆದ್ರೆ ನಿಜವಾಗ್ಲೂ ಶಿಫ್ಟ್ ಆಗೋದಿಲ್ವಾ ಅಥವಾ ಆದ ನಂತರ ಗೊತ್ತಾಗಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರಾ ಅನ್ನುವಂತಹ ಸಾಕಷ್ಟು ಸಂಶಯಗಳು ಕೂಡ ಇದೆ. ಬೆಂಗಳೂರಿನ ಏರ್ ಇಂಡಿಯಾ ಶೋ ಕೈ ತಪ್ಪೋದು ಗ್ಯಾರಂಟಿ ಅಂತಾನೆ ಹೇಳಲಾಗ್ತಾ ಇತ್ತು. ಉತ್ತರ ಪ್ರದೇಶದ ಬಕ್ಷಿ ತಲಾಬ್ ವಾಯುನೆಲೆಗೆ ಶಿಫ್ಟ್ ಆಗುತ್ತೆ ಅಂತ ಹೇಳಿ ಲಕ್ನೋ ಜಿಲ್ಲಾಡಳಿತ ಕೂಡ ತಯಾರಿ ಮಾಡ್ಕೊಳ್ತಾ ಇತ್ತು ಅನ್ನುವಂತಹ ಮಾತುಗಳನ್ನ ಕೂಡ ಈಗಾಗಲೇ ಹೇಳಲಾಗ್ತಾ ಇತ್ತು. ಒಂದ್ ಕಡೆ ಏರ್ ಶೋಗೆ ಬರುವ ಗಣ್ಯರ ವಾಸ್ತವ್ಯಕ್ಕೂ ಜಿಲ್ಲಾಡಳಿತ ವ್ಯವಸ್ಥೆಯನ್ನ ಮಾಡಿಕೊಂಡಿತ್ತು. ಕೇಂದ್ರ ಸರ್ಕಾರದಿಂದ ಸುಳಿವು ಸಿಕ್ಕಿರೋದ್ರಿಂದಲೇ ತಯಾರಿ ಆರಂಭ ಮಾಡಿಕೊಂಡಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆ ರೀತಿಯಾದಂತಹ ಮಾಹಿತಿಗಳು ಲಭ್ಯ ಆಗಿತ್ತು. ಆದ್ರೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಲಕ್ನೋಗೆ ಶಿಫ್ಟ್ ಆಗಲ್ಲ ಅಂತ ಹೇಳಿ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂತೋಷ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಹಲವು ದಿನಗಳಿಂದಲೂ ಒಂದು ರೀತಿಯಾದಂತಹ ಅನುಮಾನ, ಸಂಶಯ ಇವೆಲ್ಲವೂ ಇತ್ತು. ಅಂದ್ರೆ ಲಕ್ನೋಗೆ ಶಿಫ್ಟ್ ಆಗತ್ತಾ ಏರ್ ಶೋ ಅನ್ನುವಂಥದ್ದು. ಆದ್ರೆ ಈಗ ಯಡಿಯೂರಪ್ಪ ಅವರು ಸ್ಪಷ್ಟವಾಗಿ ಹೇಳಿದಾರಾ, ಇಲ್ಲ ಬೆಂಗಳೂರಲ್ಲೇ ಆಗತ್ತೆ, ಲಕ್ನೋದಿಗೆ ಶಿಫ್ಟ್ ಆಗಲ್ಲ ಅಂತ ಹೇಳಿ? ಹೌದು ನವಿತಾ, ಇವತ್ತೇನು ಗದಗನಲ್ಲಿ BS ಯಡಿಯೂರಪ್ಪನವರು ಕೂಡ ಹೇಳಿರ್ತಕ್ಕಂಥದ್ದು, ಲಕ್ನೋ ಏನು ಶಿಫ್ಟ್ ಆಗ್ತಾ ಇತ್ತು, ಏನು ಏರ್ ಶೋ ಆದ್ರೂ ಬೇಡ, ಈಗಾಗಲೇ ಏನು ಗದಗನಲ್ಲೇ ಇದು ಒಬ್ಬ ಬೆಂಗಳೂರಿನಲ್ಲೇ ಆಗ್ಲಿ ಅನ್ನುವಂಥದ್ದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈಗಾಗಲೇ ಬೆಂಗಳೂರಿನಿಂದ ಏನು ಲಕ್ನೋಗೆ ಶಿಫ್ಟ್ ಆಗ್ತಾ ಇತ್ತು ಏರ್ ಶೋ, ಇವತ್ತು ಶಿಫ್ಟ್ ಮಾಡಿದ್ರೆ
ಇಲ್ಲಿ ಮತ್ತೆ ಏನ್ ತೊಂದರೆ ಆಗುತ್ತೆ ಅಂತಂದ್ರೆ ಇಲ್ಲೇ ಆಗಲಿ ಅನ್ನುವಂಥದ್ದು ನಿರ್ಮಲಾ ಸೀತಾರಾಮ್ ಅವರು ಹೇಳಿರ್ತಕ್ಕಂಥದ್ದು. ಅದನ್ನೇ ನಿರ್ಮಲಾ ಸೀತಾರಾಮ್ ಅವರು ಏನು ಸ್ಪಷ್ಟನೆ ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಇಲ್ಲ ಇಲ್ಲೇ ಏನು ಬೆಂಗಳೂರಿನಲ್ಲಿ ಶಿಫ್ಟ್ ಆದ್ರೆ ಎಲ್ಲದಕ್ಕೂ ಅರ್ಥಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಸಭೆಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಬಟ್ ಯಡಿಯೂರಪ್ಪ ಅವರು ಇಷ್ಟೆಲ್ಲ ಮಾತು ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಏರೋ ಇಂಡಿಯಾ ಶೋ ಕೈ ತಪ್ಪೋದು ಗ್ಯಾರಂಟಿ ಬೆಂಗಳೂರಲ್ಲಿ ಅನ್ನುವಂತಹ ಒಂದು ರೀತಿಯ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನಿಂದ ಉತ್ತರ ಪ್ರದೇಶದ ಬಕ್ಷಿ ತಲಾಬ್ ವಾಯುನೆಲೆಗೆ ಇದು ಶಿಫ್ಟ್ ಆಗಿದೆ. ಏರ್ ಶೋಗಾಗಿ ತಯಾರಿಯನ್ನ ಕೂಡ ಈಗಾಗಲೇ ಬಕ್ಷಿ ತಲಾಬ್ ವಾಯುನೆಲೆ ಆರಂಭ ಮಾಡಿದೆ. ಲಕ್ನೋ ಜಿಲ್ಲಾಡಳಿತದ ವತಿಯಿಂದಲೂ ಕೂಡ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಒಂದ್ ಕಡೆ ಜಮೀನು, ನೀರು, ವಿದ್ಯುತ್ ಮತ್ತು ಸಾರಿಗೆ ವ್ಯವಸ್ಥೆಗಳ ತಯಾರಿ ಆಗ್ತಾ ಇದ್ರೆ ಏರ್ ಶೋಗೆ ಬರುವಂತಹ ಗಣ್ಯರ ವಾಸ್ತವ್ಯಕ್ಕೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ, ಆ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ ಅಂತ ಕೇಂದ್ರ ಸರ್ಕಾರ ಸುಳಿವು ಕೊಟ್ಟಿರೋದ್ರಿಂದಲೇ, ಅಂದ್ರೆ ಈ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಸುಳಿವು ಕೊಟ್ಟಿರೋದ್ರಿಂದಲೇ, ಜೊತೆಗೆ ಸುಳಿವು ಸಿಕ್ಕಿರೋದ್ರಿಂದಲೇ ಈ ತಯಾರಿ ಆರಂಭ ಆಗಿದೆ ಅನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಈ ಒಂದು ರಾಜಕೀಯ ಲೆಕ್ಕಾಚಾರದಿಂದ ಏರ್ ಶೋ ಶಿಫ್ಟ್ ಮಾಡ್ತಿದೆ ಕೇಂದ್ರ ಅಂತ ಹೇಳಿ ಮುಂದಿನ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ ಏರೋ ಇಂಡಿಯಾ ಶೋ ಸ್ಥಳಾಂತರವನ್ನ ಮಾಡಿದ್ದು ಉತ್ತರ ಪ್ರದೇಶವನ್ನ ಉದ್ಯಮಿ ಸ್ನೇಹಿ ಅಂತ ಬಿಂಬಿಸೋದಕ್ಕೆ ಬಿಜೆಪಿ ಈ ಪ್ರಯತ್ನವನ್ನ ಮಾಡ್ತಾ ಇದೆ. ಬಟ್ ಎಲ್ಲ ತಯಾರಿ ನಡೆದಿದ್ದು ಆಗಸ್ಟ್ 15ರಂದು ಅಧಿಕೃತ ಪ್ರಕಟಣೆ ಹೊರ ಬೀಳಲಿದೆ. ರಕ್ಷಣಾ ಇಲಾಖೆ ಈ ಒಂದು ಅಧಿಕೃತ ಪ್ರಕಟಣೆಯನ್ನ ಹೊರ ಹಾಕಲಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಒಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪ ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಶಿಫ್ಟ್ ಆಗಲ್ಲ, ಬೆಂಗಳೂರಲ್ಲೇ ಏರ್ ಶೋ ನಡೆಯುತ್ತೆ ಅಂತ ಹೇಳಿ. ಅದೇ ಲಕ್ನೋದಲ್ಲಿ ಎಲ್ಲೋ ಒಂದ್ ಕಡೆ ತಯಾರಿ ನಡೆದಿದೆ, ಆರಂಭ ಆಗಿದೆ ಅಂತ ಹೇಳಿ, ಹೇಗೆ ಅಂತ ಇದು? ನವಿತಾ, ಏರ್ ಶೋ ಅನ್ನ ಬೆಂಗಳೂರಿನಿಂದ ಲಕ್ನೋಗೆ ಶಿಫ್ಟ್ ಮಾಡ್ಲಿಕ್ಕೆ ಈಗ ಆಲ್ಮೋಸ್ಟ್ ಎಲ್ಲ ರೀತಿಯ ತಯಾರಿಗಳು ಕೂಡ ನಡೀತಿದಾವೆ. ಅದು ಈಗ ಏರ್ ಶೋ ನಡೀತಿದೆ ಅಂತ ಹೇಳಾಗ್ತಿರುವಂತಹ ಬಕ್ಷಿ ತಲಾಬ್ ವಾಯುನೆಲೆನಲ್ಲಿರ್ಬೋದು ಅಥವಾ ಲಕ್ನೋ ಜಿಲ್ಲಾಡಳಿತದಲ್ಲಿ ನಾವು ನೋಡ್ತಾ ಇದ್ರೆ ಏರ್ ಶೋಗೆ ಬೇಕಿರುವಂತ ಎಲ್ಲ ತಯಾರಿಗಳನ್ನ ಎರಡೂ ಕೇಂದ್ರಗಳು ಮಾಡ್ಕೊಳ್ತಾ ಇದಾವೆ. ಅದರಿಂದಾಗಿ ರಾಜ್ಯದಿಂದ ಎಷ್ಟೇ ಒತ್ತಡ ಇದ್ರೂ ಕೂಡ ಬೆಂಗಳೂರಿನಿಂದ ಶಿಫ್ಟ್ ಮಾಡಬಾರ್ದು ಅನ್ನುವಂತ ಒತ್ತಡ ಖಂಡಿತಕ್ಕೂ ರಾಜ್ಯದಲ್ಲಿ ಬಹಳ ತೀವ್ರವಾಗಿ ಇದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿಯಿಂದ ಹಿಡಿದು ರಾಜ್ಯದ ಬಿಜೆಪಿ ನಾಯಕರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಆ ಎಲ್ಲ ಒತ್ತಡಗಳ ನಡುವೆ ಕೂಡ ಕೇಂದ್ರ ಸರ್ಕಾರ ಈಗ ಒಂದು ಸುಳಿವನ್ನ ನೀಡಿದೆ. ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆಗಸ್ಟ್ 4ನೇ ತಾರೀಕಿಗೆ ಒಂದು ಲೆಟರ್ನ ಅಲಹಾಬಾದ್ ವಾಯುಸೇನಾ ಕೇಂದ್ರಕ್ಕೆ ಒಂದು ಲೆಟರ್ ಬರೆದಿದೆ ಕೇಂದ್ರ ಸರ್ಕಾರ. ಆದ್ರೆ ಆ ಲೆಟರ್ ಅಲ್ಲಿ ಕೇವಲ ಏನೋ ನಿಮ್ಗೆ ಬಕ್ಷಿ ತಲಾಬ್ ವಾಯುನೆಲೆಯಲ್ಲಿ ಏರ್ ಶೋ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಯನ್ನ ಇಟ್ಟು ಕೇಳಿದೆ. ಅಂದ್ರೆ ಆ ಒಂದು ವಾಯುನೆಲೆ ಸೂಕ್ತವ ಅಂತಾರೆ. ಅಂದ್ರೆ ಅದೊಂದು ರೀತಿಯಲ್ಲಿ ಫಾರ್ಮಾಲಿಟೀಸ್ಗೋಸ್ಕರ ಕಳಿಸಿರುವಂತಹ ಪತ್ರ ಆಗಿರ್ಬೋದು. ಆದ್ರೆ ಇಂಡೈರೆಕ್ಟ್ಲಿ ನೀವು ತಯಾರಾಗಿ ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿದೆ. ಮೊನ್ನೆ ಕೂಡ ಅಲಿಗಢದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿಯಾಗಿದ್ರು. ಆ ಭೇಟಿಯ ಬಳಿಕ ಆದಿತ್ಯನಾಥ್ ಒಂದು ಟ್ವೀಟ್ ಮಾಡ್ತಾರೆ. ಟ್ವೀಟ್ ಮಾಡಿ ನಾವು ಉತ್ತರ ಪ್ರದೇಶದಲ್ಲಿ ಈ ಬಾರಿ ನಾವು ಏರ್ ಶೋ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇವೆಲ್ಲವೂ ಕೂಡ ಒಂದು ಏನಂತಂದ್ರೆ ಏರ್ ಶೋ ಅನ್ನ ಮಾಡ್ತೀವಿ ಲಕ್ನೋದಲ್ಲಿ ಅನ್ನುವಂತಹ ಸುಳಿವುಗಳು. ಸೊ ಹಾಗಾಗಿ ಈಗ ಬಕ್ಷಿ ತಲಾಬ್ ವಾಯುನೆಲೆಯಲ್ಲಿ ಅಲ್ಲಿ ಬೇಕಿರುವಂತಹ ಆ ವಾಯುನೆಲೆ, ಯಾಕಂದ್ರೆ ಅದು ಈಗ ಇರುವಂತಹ ವಾಯುನೆಲೆ ಕೇವಲ 500 ಎಕರೆ ಇದೆ. ಅಷ್ಟು ಜಮೀನು ಸಾಲಲ್ಲ ಅಂತೇಳಿ ಇನ್ನೊಂದಷ್ಟು ಜಮೀನನ್ನ ಕೊಡಿಸ್ಲಿಕ್ಕೆ ಲಕ್ನೋ ಜಿಲ್ಲಾಡಳಿತ ಪ್ರಯತ್ನವನ್ನ ಪಡ್ತಿದೆ. ಅದಲ್ಲದೆ ನೀರು ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ, ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಕೊಡ್ಲಿಕ್ಕೆ, ಮತ್ತೆ ಈಗ ಒಂದು ಮುಖ್ಯ ರಸ್ತೆ ಮಾತ್ರ ಇದೆ ಬಕ್ಷಿ ತಲಾಬ್ ವಾಯುನೆಲೆಗೂ ಮತ್ತು ಲಕ್ನೋಗೂ. ಇನ್ನೊಂದು ಮೇನ್ ರೋಡ್ ಮಾಡ್ಲಿಕ್ಕೂ ಕೂಡ ತಯಾರಿ ನಡೀತಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಸೊ ಇವೆಲ್ಲವೂ ಇದರಿಂದ ಗೊತ್ತಾಗುವಂತ ಅಂಶ ಏನಂತಂದ್ರೆ ಕಡೆಯದಾಗಿ ಬೆಂಗಳೂರಿಗೆ ಈ ಬಾರಿ ವಾಯುನೆಲೆ ಏರ್ ಶೋ ಮಿಸ್ ಆಗತ್ತೆ, ಅದು ಲಕ್ನೋಗೆ ಶಿಫ್ಟ್ ಆಗತ್ತೆ ಅನ್ನುವಂಥದ್ದು ಖಚಿತ ಆಗ್ತಾ ಇದೆ. ಬಹುಶಃ ನಾಳಿದ್ದು ಈ ಸಂಬಂಧಪಟ್ಟಂತೆ ರಕ್ಷಣಾ ಇಲಾಖೆಯಿಂದ ಅಧಿಕೃತ ಆದೇಶ ಹೊರಬೀಳಬಹುದು. ನವಿತಾ, ಓಕೆ, ಥ್ಯಾಂಕ್ ಯು ಧರಣೇಶ್.